ಈ ಒಟ್ಟಾರೆ ಪ್ರಕ್ರಿಯೆ ಆಯಿತು, ಸಂಸದರಾದ್ರಿ 2019ರಿಂದ 2019ರಲ್ಲೇ ಕೇಳಿದ್ರು ಅನ್ನೋದು, 2014ರಿಂದ ಮೋದಿ ಫೆನಾಮಿನಾ ನೋಡ್ತಾ ಇದ್ದೀರಿ, ಅಥವಾ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಾಗಲೂ ನೋಡಿರ್ಬೋದು. ನಿಮ್ಮ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ರೂಪಿತಗೊಂಡಿರುತ್ತೆ, ಈ ಮನುಷ್ಯ ಹೀಗೆ, ಇವರು ವ್ಯಕ್ತಿತ್ವ ಹೀಗೆ, ಇವರು ಪರ್ಸ್ನಾಲಿಟಿ ಹೀಗೆ ಅಂತ. ಅದೇನದು ನಿಮ್ಮ ಮನಸ್ಸಿನಲ್ಲಿ ಮೋದಿ ಬಗ್ಗೆ ರೂಪಿತವಾದಂಥ ಕಲ್ಪನೆ ಏನು? ಇಲ್ಲ, ನಾವೇ ನೋಡಿದ್ದೀವಿ. ಸುಮಾರು ನಾನು ಮೊದಲನೇ ಬಾರಿ ಗುಜರಾತ್ಗೆ ಹೋಗಿದ್ದು, ನಾವು ಒಂದು ಮದುವೆ ಇತ್ತು ಅಹಮದಾಬಾದಲ್ಲಿ, ನಂತರ ಜುನಾಗಢ ಗೀರ್ಗೆಲ್ಲ ಭೇಟಿ ನೀಡಿದೆ. ಆ ಸಮಯದಿಂದ ಇವತ್ತದು ಭಾಳ ಬಾಲ್ಯದ ಒಂದು ವಯಸ್ಸಲ್ಲಿ 2001 or 2002 ಹೋಗಿದ್ದು. ಆವತ್ತಿಗೂ ಮತ್ತು 2012ಗೂ ಏನು ಬದಲಾವಣೆ ಇತ್ತು ಅಂತ ನಾವೇ ನೋಡಿದ್ದೀನಿ. ಅದಕ್ಕೆ ತಿರ್ಗಾ ಹೋಗಿದ್ದೆ 2012ಅಲ್ಲಿ. ಯಾವ ರೀತಿ ಆ ಒಂದು ರಾಜ್ಯವನ್ನು ಬದಲಾಯಿಸಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದು ರೀತಿ ಹಿಂದೆ ಇದ್ದಿದ್ದು ಒಂದು ರಾಜ್ಯ ಇವಾಗ ಎಲ್ಲಕ್ಕಿಂತ ಮುಂದೆ ಹೋಗಿರೋ ಕಾರಣ ಅಂದರೆ ಅವರ ಒಂದು ನೇತೃತ್ವದಲ್ಲೇ. ಸೊ ಅದೇ ರೀತಿ ಭಾರತದಲ್ಲೂ ಸಹ ಕಳೆದ 10 ವರ್ಷದಲ್ಲಿ ಒಂದು ರೀತಿ ಸಂಪೂರ್ಣವಾಗಿ ಒಂದು ಪರಿವರ್ತನೆ ಬಂದಿದೆ. ಇಟ್ ಈಸ್ ಎಲ್ಲ ಕಡೆ ನೋಡಿದ್ರೂ ಸಹ ಒಂದು ಸಕಾರಾತ್ಮಕವಾದ ಬೆಳವಣಿಗೆ ಆಗಿದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಅದು ಭಾರತೀಯ ಧರ್ಮದ ಆಧಾರ ಮೇಲೆ ನಡೀತಾ ಇರೋದು. ಭಾರತೀಯ ಒಂದು ಏನು ವಿರಾಸತ್ ಅಂತ ಹೇಳಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ವಿರಾಸತ್ ಅನ್ನೋದು, ಅಂದರೆ ಪಾರಂಪರೆ ಭಾಳ ಮುಖ್ಯ. ಇದು ಭಾರತೀಯ ಒಂದು ಆಧಾರ ಮೇಲೆ ನಡಿಬೇಕಾಗಿದೆ, ಇದು ಬೇರೆ ದೇಶದಲ್ಲ. ನಮ್ಮ ಆಧಾರ ಮೇಲೆ ಅಭಿವೃದ್ಧಿ ಆಗಬೇಕಾಗಿದೆ, ನಮ್ಮ ಒಂದು ಭಾರತೀಯ ಪಾರಂಪರೆ ಮೇಲೆ ಇದೆಲ್ಲನೂ ಕೂಡ ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿಯಂತೆ ನಮ್ಮ ಯೋಗ ಪಾರಂಪರೆ ಇರ್ಬೋದು, ಮೈಸೂರಲ್ಲಿ ಉಜ್ಜಯಿನಿನ ಮಹಾಕಾಳ ಇರ್ಬೋದು, ನಮ್ಮ ರಾಮ ಮಂದಿರ ಇರ್ಬೋದು, ಎಲ್ಲಕ್ಕೂ ಕೂಡ ಇವತ್ತು ಉತ್ತರ ಕೊಟ್ಟು ಆ ಏನು ಲೆಗಸಿ ಇಶ್ಯೂಸ್ ಇದೆ ಅದನ್ನು ಕೂಡ ಪರಿಹರಿಸ್ತಾ ಮುಂದುವರಿತಾ ಇದ್ದಾರೆ. ಕಾಶ್ಮೀರ್ ಇಶ್ಯೂ ಇರ್ಬೋದು, ಅನೇಕ ಏನು ಲೆಗಸಿ 100 ವರ್ಷ 500 ವರ್ಷದ ಒಂದು ಸಮಸ್ಯೆಗಳನ್ನು ಪರಿಹರಿಸ್ತಾ ಮುಂದುವರಿತಾ ಇರೋದು ಶ್ಲಾಘನೀಯ.